ನಮಸ್ಕಾರ. ಸ್ಪೀಡ್ ಪ್ಲಸ್ ಕರ್ನಾಟಕದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಕಿರಿಕೀರ್ತಿ. ನೆನ್ನೆ ಒಂದು ಅದ್ಭುತವಾದ ಮ್ಯಾಚ್ನ ನೀವು ನೋಡಿ ಅದಕ್ಕೊಂದು ಅದ್ಭುತವಾದ ಸಾಕ್ಷಿ ಆದ್ವಿ. ಆ ಮ್ಯಾಚ್ ಏನು ಬಹಳ ದೊಡ್ಡ ಡಿಫ್ರೆನ್ಸ್ ಏನು ಮಾಡ್ತಾ ಇರಲಿಲ್ಲ, ಯಾಕಂದರೆ ಇಂಡಿಯಾ ಮತ್ತು ಪಾಕಿಸ್ತಾನದ ನಡುವೆ ಭಾನುವಾರ ಏಷ್ಯಾ ಕಪ್ನ ಫೈನಲ್ ಪಂದ್ಯ ನಡೀತಾ ಇದೆ. ಅದರ ಆಚೆಗೆ ಒಂದಿಷ್ಟು ರೌಂಡ್ ರಾಬಿನ್ಸ್ ಪದ್ಧತಿಯಲ್ಲಿ ನಿನ್ನೆ ಇಂಡಿಯಾ ಮತ್ತು ಶ್ರೀಲಂಕಾ ಒಂದು ಅದ್ಭುತವಾದ ಮ್ಯಾಚ್. ಗೊತ್ತಿಲ್ಲ, ಇಲ್ಲಿ ಬುಮ್ರಾ ಇರಲಿಲ್ಲ, ಅವರಿಲ್ಲ, ಸಾವಿರ ಹೇಳ್ಬೋದು ನೀವು. ಬಟ್ ಶ್ರೀಲಂಕಾ ಆಡಿದಂತಹ ರೀತಿ, ಶ್ರೀಲಂಕಾ ಭಾರತ ತಂಡವನ್ನು ಫೇಸ್ ಮಾಡಿದಂತಹ ರೀತಿ ಆ್ಯಂಡ್ ಆ ರನ್ ರೇಟನ್ನು ಚೇಸ್ ಮಾಡಿದಂತಹ ರೀತಿ ಅದ್ಭುತ. ನೋ ಮ್ಯಾಟ್ರ್ ವಾಟ್, ಅದ್ಭುತ. ಚೇಸ್ ಮಾಡಿದ್ರು ಇನ್ ದ ಸೆನ್ಸ್ ವಿನ್ ಆದರು ಅಂತಲ್ಲ, ಒಂದು ಟೈ ಆಗುವಂತಹ ಒಂದು ಮ್ಯಾಚ್. ಯಾರು ಯೋಚನೆ ಮಾಡಿರಲಿಲ್ಲ. ಫಸ್ಟ್ ಆಫ್ ಆಲ್ 202 ರನ್ ಭಾರತ ತಂಡ ಹೊಡೆದಾಗ ಈ ಸ್ಕೋರನ್ನು ಯಾರು ರೀಚ್ ಮಾಡೋಕ್ಕಾಗುತ್ತೆ ಅಂತಲೇ ಎಲ್ಲರೂ ಯೋಚನೆ ಮಾಡಿದಾಗ ಫಸ್ಟ್ ಓವರಿಂದ ಶುರು ಮಾಡಿದವರು ಎಷ್ಟು ಅದ್ಭುತವಾಗಿ ಮ್ಯಾಚನ್ನ ಪಿಕಪ್ ಮಾಡ್ಕೊಂಡು ಹೋದರು ಅಂತಂದರೆ ಆ್ಯಂಡ್ ಸ್ಪೆಷಲಿ ಪತುಮ್ ನಿಸ್ಸಾಂಕಾಗೆ ಸ್ಪೆಷಲ್ ರಿಗಾರ್ಡ್ಸ್ ಹೇಳಬೇಕು. ಯಾಕೆಂತಂದರೆ ಮನುಷ್ಯ ಮೊದಲ ಸೆಂಚುರಿ ಏಷ್ಯಾ ಕಪ್ನಲ್ಲಿ ಈ ಸಲದ ಏಷ್ಯಾ ಕಪ್ನಲ್ಲಿ ಮೊದಲ ಸೆಂಚುರಿಯನ್ನು ಬೇರೆ ಮಾರ್ಕ್ ಮಾಡಿದರು. ಅದ್ಭುತವಾಗಿ ಆಡಿದರು, ಅದ್ಭುತ. ನಾನು ಹೇಳ್ತೀನಲ್ಲ, ನಾನು ಭಾರತ ತಂಡ ಕೆಲವು ಕಡೆ ಸೋಂಬೇರಿತನ ಪ್ರದರ್ಶನ ಮಾಡ್ತು ಅಥವಾ ಆಡಬೇಕಾದ ಆಟವನ್ನು ಆಡಲಿಲ್ಲ ಅಂತಾನೋ, ಅಥವಾ ನೋಡಿ ಈಗ ಗಿಲ್ಗೆ ಮತ್ತು ಸೂರ್ಯಕುಮಾರ್ ಯಾದವ್ಗೆಲ್ಲ ಒಂದು ಭಾಳ ದೊಡ್ಡ ಚಾನ್ಸ್ ಇತ್ತು, ಭಾಳ ಅತ್ಯುತ್ತಮವಾದ ಚಾನ್ಸ್ ಇದ್ದು. ಏನೋ ಯಾವುದೋ ಲೂಸ್ ಶಾಟ್ಸ್ ಹೊಡೆಯೋ ಥರನೋ, ಯಾವುದೋ ಒಂದು ಕೇರ್ಲೆಸ್ ಆ್ಯಟಿಟ್ಯೂಡ್ ಥರನೋ ಮಾಡಿಕೊಂಡು ಇನ್ನೂ ಅಂದರೆ ಟ್ರೈ ಮಾಡಿದರೆ ಇನ್ನೂ ಒಂದು 25-30 ರನ್ ಎಕ್ಸ್ಟ್ರಾ ಮಾಡುವ ಸಾಧ್ಯತೆಗಳಿತ್ತು, ಆರಾಮಾಗಿ ಗೆಲ್ಬೋದಿತ್ತು. ಆದರೆ ಒಂದು ಮ್ಯಾಚ್ ಟೈ ಮಾಡಿಕೊಂಡು ವಿನ್ ಆಗುವಂತಹ ಪರಿಸ್ಥಿತಿಗೆ ಭಾರತವನ್ನು ತಂದಿದ್ದಕ್ಕೆ ಶ್ರೀಲಂಕಾಗೆ ಹ್ಯಾಟ್ಸ್ ಆಫ್ ಹೇಳಲೇಬೇಕು. ಯಾಕೆಂತಂದರೆ ನಾವು ಹಾರ್ಡ್ಕೋರ್ ಭಾರತ ತಂಡದ ಫ್ಯಾನ್ಸ್, ಹಾರ್ಡ್ಕೋರ್. ಆದರೆ ಭಾರತ ತಂಡದ ವಿರುದ್ಧ ಅಂದರೆ ಇವತ್ತು ವಿಶ್ವದ ನಂಬರ್ 1 ಟೀಮ್ ಅಂತ ಕರೆಸಿಕೊಳ್ಳುವಂತಹ ಭಾರತ ತಂಡದ ವಿರುದ್ಧ ಯಾವುದಾದ್ರೂ ಒಂದು ತಂಡ ಪೈಪೋಟಿಗೆ ನಿಂತು ಆಡಿದ್ದೆ ಆದರೆ, ಪೈಪೋಟಿಗೆ ನಿಂತು ನೆಕ್ ಟು ನೆಕ್ ನಾನು ಫೈಟ್ ಮಾಡ್ತೀನಿ ಗುರು, ಅದೆಷ್ಟಾದರೂ ಕಷ್ಟ ಇಲ್ಲ ಅಂತ. ಅದರಲ್ಲೂ ನನಗೆ ಖುಷಿಯಾಗಿದೆ, ನನ್ನ ನಿಸಾಂಕ ಅಂತಹ ಫ್ರೆಶ್ ಪ್ಲೇಯರ್ಸ್, ಅಂದರೆ ಈಗ ಅಪ್ಕಮಿಂಗ್ ಬಡಿಂಗ್ ಪ್ಲೇಯರ್ಸು ಅಷ್ಟು ಅದ್ಭುತವಾಗಿ ಆಡಿದಾಗ ನಮಗೂ ಅನಿಸುತ್ತೆ, ಗ್ರೇಟ್ ಬಿಡುಗರು, ಏನು ಅದ್ಭುತ ಗುರು, ಏನು ಭಯಂಕರ ಗುರು, ಖುಷಿಯಾಗ್ತು. ಆ ಥರದ ಒಂದು ಪಂದ್ಯ ನೋಡಲಿಕ್ಕೆ ಸಾಕ್ಷಿ ಆಯಿತು. ಆ್ಯಂಡ್ ಮೋರೋವರ್ ನಮ್ಮ ಅಭಿಷೇಕ್ ಶರ್ಮಾ ಯಾವತ್ತಿನ ಎಂದಿನ ಹಾಗೇ ತನ್ನ ಆಟವನ್ನು ಕೈ ಬಿಡಲಿಲ್ಲ. 61 ರನ್ಗಳನ್ನು ಕೇವಲ 31 ಎಸೆತಗಳಲ್ಲಿ, 8 4 2 6. ಅಭಿಷೇಕ್ ಶರ್ಮಾ ಇಡೀ ಸೀರೀಸ್ನಲ್ಲಿ ಟಾಪ್ ಸ್ಕೋರರ್ ಈಗ, ಅಂದರೆ ಹೈಯೆಸ್ಟ್ ಸ್ಕೋರರು ಅವರೇ. ಹೈಯೆಸ್ಟ್ ಸ್ಕೋರರ್ ಇನ್ ದ ಸೆನ್ಸ್ ಸೆಂಚುರೀಸಲ್ಲ, ಅಂದರೆ ನಂಬರ್ಸಲ್ಲ, ಟೋಟಲ್ ನಂಬರ್ ಆಫ್ ಸ್ಕೋರ್ಸಲ್ಲಿ ಹೈಯೆಸ್ಟಲ್ಲಿರೋದು ಅವರೇ. ಸೊ ಅದನ್ನು ನೋಡಿದಾಗ ಅನಿಸುತ್ತೆ, ಇಲ್ಲ ಗುರು, ಅಭಿಷೇಕ್ ಶರ್ಮನಂಥ ಪ್ಲೇಯರ್ ಓಪನಿಂಗಲ್ಲಿ ಇದ್ದಾಗ ಏನಾದರೂ ಒಂದು, ಆಮೇಲೆ ಗಟ್ಟಿಯಾಗಿ ನಿಂತ್ಕೊಂಡು ಆಡುವಂಥ ತಾಕತ್ತಿದೆಯಲ್ಲ, ಅದನ್ನು ಖಂಡಿತವಾಗಿಯೂ ಮೆಚ್ಚಬೇಕು. ಆ್ಯಂಡ್ ಮೋರೋವರ್ ಸ್ಟಾಟ್ಸಲ್ಲಿ ನೋಡಿ, ಇವಾಗ ಮೋಸ್ಟ್ ರನ್ಸ್ ಅಂತ ಬಂದರೆ ಅಭಿಷೇಕ್ ಶರ್ಮಾ 6 ಮ್ಯಾಚಲ್ಲಿ 6 ಇನ್ನಿಂಗ್ಸಲ್ಲಿ 309 ರನ್, ಆ್ಯಾವ್ರೇಜ್ 51.50 ಅಭಿಷೇಕ್ ಶರ್ಮಾ. ಅದಾದಮೇಲೆ ನಿಸಾಂಕ 261, 309, ಆಮೇಲೆ ವಿತ್ ಸೆಂಚುರಿ ನಿಸಾಂಕದು, ವಿತೌಟ್ ಸೆಂಚುರಿ, ಆಮೇಲೆ ಆ್ಯಾವ್ರೇಜ್ ಬಂದಲ್ಲಿ 43.50. ಅಭಿಷೇಕ್ ಶರ್ಮಾ ಅಷ್ಟು ಅದ್ಭುತವಾಗಿ ಆಡ್ತಾ ಇದ್ದಾರೆ, ಅದ್ರಲ್ಲಿ ಎರಡನೇ ಮಾತೇ ಇಲ್ಲ. ನೋಡಿ ಏನು ಗೊತ್ತಾ, ನೋಡಿ ಎಷ್ಟು ಕರೆಕ್ಟಾಗಿ ಇಂಡಿಯಾದವರು 202 ರನ್ನಿಗೆ 5 ವಿಕೆಟ್ ಹೋಗಿತ್ತು, 20 ಓವರ್ ಆಗಿತ್ತು. ಕರೆಕ್ಟಾಗಿ ಶ್ರೀಲಂಕಾದವ್ರದ್ದು ಮುಗಿದಾಗ 202 ರನ್ 5 ವಿಕೆಟ್ ಹೋಗಿತ್ತು, 20 ಓವರ್ ಕಂಪ್ಲೀಟ್ ಆಗಿತ್ತು. ಅದಾದಮೇಲೆ ಪಾಪ ಫಸ್ಟ್ ಬ್ಯಾಟ್ ಮಾಡಿದ್ರು, 2 ರನ್ ಏನು ಮಾಡಿದ್ರು, ಅದನ್ನ ಇವರು ಒಂದೇ ಬಾಲಲ್ಲಿ 3 ರನ್ ಓಡ್ಬಿಟ್ಟು ಮುಗಿಸಿದ್ರು ಮ್ಯಾಚ್ನ, ಅದು ಬೇರೆ ವಿಷಯ. ಬಟ್ ಆದರೆ ಆ 20 ಓವರ್ಗಳ ಟಕ್ಕರ್ ಕೊಟ್ಟಿದ್ದಿದೆಯಲ್ಲ, ಅದನ್ನು ಅಮೇಝಿಂಗ್ ಅಂತಲೇ ಹೇಳಬೇಕು. ಅಟ್ ದ ಸೇಮ್ ಟೈಮ್ ಭಾರತ ಸಹಿತ 2 ರನ್ನು ಅವ್ರು ಹೊಡೆಯೋದ್ರೊಳಗಡೆ 2 ವಿಕೆಟ್ಗಳನ್ನು ಕೇಳೋದಿದೆಯಲ್ಲ, ಒಂದು ಸೂಪರ್ ಓವರ್ನಲ್ಲಿ 2 ವಿಕೆಟ್ಗಳನ್ನ ಕೇಳೋದಿದೆಯಲ್ಲ ಒಂದೇ ಓವರ್ನಲ್ಲಿ, ಅದು ಇಟ್ಸ್ ವೆರಿ ಡಿಫಿಕಲ್ಟ್ ಜಾಬ್. ಅದನ್ನು ಅದ್ಭುತವಾಗಿ ಭಾರತ ತಂಡವು ಸಹಿತ ನಿಭಾಯಿಸಿತು. ತುಂಬ ಅದ್ಭುತವಾದ ಆಟಕ್ಕೆ ನೀವು ಸಾಕ್ಷಿಯಾದ್ವಿ. ಆದರೆ ಇವಾಗ ಏನು ಅಂತಂದರೆ, ನಾಳೆ ಪಂದ್ಯ ಭಾರತ ಮತ್ತು ಪಾಕಿಸ್ತಾನದ ನಡುವೆ 41 ವರ್ಷಗಳ ನಂತರ ಏಷ್ಯಾ ಕಪ್ನಲ್ಲಿ ಒಂದು ಫೈನಲ್ ಪಂದ್ಯ ನಡೀತಾ ಇದೆ. 41 ವರ್ಷದ ನಂತರ ಏಷ್ಯಾ ಕಪ್ನ ಫೈನಲ್ನಲ್ಲಿ ಭಾರತ ಮತ್ತು ಪಾಕಿಸ್ತಾನ ಕಾಣಿಸ್ಕೊಳ್ತಾ ಇದೆ. 1984ಇಂದ ಇಲ್ಲಿಯ ತನಕ ಯಾವುದೇ ಏಷ್ಯಾ ಕಪ್ನ ಫೈನಲ್ನಲ್ಲೂ ಭಾರತ ಮತ್ತು ಪಾಕಿಸ್ತಾನ ಕಾಣಿಸ್ಕೊಂಡಿಲ್ಲ. ಆ್ಯಂಡ್ ಮೋರೋವರ್ ಏಷ್ಯಾ ಕಪ್ನಂತಹ ಟೂರ್ನಮೆಂಟ್ಗಳಲ್ಲಿ ಈಗ ಏಷ್ಯಾದಲ್ಲಿರುವಂಥ ಸ್ಟ್ರಾಂಗೆಸ್ಟ್ ಟೀಮ್ಗಳು ಅಂತ ಬಂದಾಗ ನಮಗೆ ಕಣ್ಣಿಗೆ ಕಾಣಿಸ್ಕೊಳ್ಳೋದೆ ಭಾರತ, ಪಾಕಿಸ್ತಾನ ಮತ್ತು ಶ್ರೀಲಂಕಾ. ಬಾಂಗ್ಲಾದೇಶ್ ಬರುತ್ತೆ, ಇಲ್ಲ ಅಂತಲ್ಲ. ಅದರ ಆಚೆಗೆ ಈ 4 ತಂಡಗಳೇ ಮೇಯ್ನ್ ವೆರಿ ಇಂಪಾರ್ಟೆಂಟ್ ಟೀಮ್ಗಳು ಅಂತ. ಸೊ ಇದರಲ್ಲಿ ಟಕ್ಕರ್ ಕೊಡಬೇಕು ಅಥವಾ ಫೈನಲ್ ಮ್ಯಾಚನ್ನು ಬಹಳ ಕಲರ್ಫುಲ್ಲಾಗಿ ಮಾಡಬೇಕು, ವೈಬ್ರೆಂಟಾಗಿ ಮಾಡಬೇಕು ಅಂತಂದರೆ ಅದಕ್ಕೆ ಬೇಕಾಗಿರುವ ತಂಡಗಳು ಭಾರತ ಮತ್ತು ಪಾಕಿಸ್ತಾನ. ಭಾರತ ಮತ್ತು ಪಾಕಿಸ್ತಾನ ನಾಳೆ ಏಷ್ಯಾ ಕಪ್ನ ಫೈನಲ್ ಪಂದ್ಯದಲ್ಲಿ ಎದುರಾಳಿಗಳಾಗಿ ಆಡ್ತಾ ಇದ್ದಾರೆ. ಪಂದ್ಯ ರೋಚಕವಾಗಿರುತ್ತೆ, ಎರಡನೇ ಮಾತೇ ಇಲ್ಲ. ಯಾಕಂದರೆ ಪಾಕಿಸ್ತಾನ ಸಹಿತ 2 ಮ್ಯಾಚನ್ನು ಸತತವಾಗಿ ಭಾರತದ ವಿರುದ್ಧ ಸೋತು
ಒಂದು ದ್ವೇಷ ತೀರಿಸ್ಕೋಬೇಕು, ಸೇಡು ತೀರಿಸ್ಕೋಬೇಕು ಅಂತ ಹಠಕ್ಕೆ ಬಿದ್ದು ನಿಂತಿದೆ. ಭಾರತ ತನ್ನ ಲಯ ಯಾವತ್ತೂ ಕಳ್ಕೊಂಡಿಲ್ಲ. ಕಳೆದ ಹಲವಾರು ಪಂದ್ಯಗಳಿಂದ, ಅದರಲ್ಲೂ T20ಯಲ್ಲಿ ತನ್ನ ತಾಕತ್ತನ್ನು ಹಾಗೆ ಪ್ರದರ್ಶನ ಮಾಡ್ತಾ ಬಂದಿದೆ ಪ್ರತಿಯೊಂದು ತಂಡದ ಎದುರು ಸಹಿತ. ಸೊ ಹಾಗೆಯೇ ನಾಳೆ ಸಹಿತ ಭಾರತ ತನ್ನ ಲಯವನ್ನು ಬಿಟ್ಕೊಡದೆ ಅದ್ಭುತವಾಗಿ ಪ್ರದರ್ಶನ ಮಾಡಲಿ, ಏಷ್ಯಾ ಕಪ್ಪನ್ನು ಮುಡಿಗೇರಿಸ್ಕೊಳ್ಳಿ ಅಂತ ನಾವು ಹಾರೈಸೋಣ. ಪಾಕಿಸ್ತಾನ ತನ್ನ ಪೈಪೋಟಿಯನ್ನು 100% ನೀಡಬೇಕು ಅಂತ ರೆಡಿಯಾಗಿದೆ. ಆದರೆ ಬೂಮ್ರಾಗೆಲ್ಲ ರೆಸ್ಟ್ ಕೊಟ್ಟು ರೆಡಿ ಮಾಡಿಸಿ ನಾಳೆ ಬೂಮ್ರಾ ಅಂತ ಹೇಳಿ ಫುಲ್ ಪಾಕಿಸ್ತಾನವನ್ನು ತಲೆ ತಿರುಗೋ ಹಾಗೆ ಘೂಮಿಸ್ಬೋದು ಅನ್ನೋದನ್ನು ನೀವು ಕಾದು ನೋಡಬೇಕು. ಸೊ ನಾಳಿನ ಪಂದ್ಯಕ್ಕೆ ನಾನು ಕಾಯ್ತಾ ಇದ್ದೀನಿ, ನೀವು ಕಾಯ್ತಿದ್ದೀರಿ ಅಂತ ಅಂದ್ಕೊಂಡಿದ್ದೀನಿ. ಹೇಗೆ ಅನ್ಸುತ್ತೆ ನಿಮ್ಗೆ? ಏನನ್ಸುತ್ತೆ ನಾಳೆ ಪಂದ್ಯದ ಬಗ್ಗೆ ಕಮೆಂಟ್ ಮಾಡಿ ಹೇಳಿ. ನೋಡ್ತಾ ಇರಿ ಸ್ಪೀಡ್ ಪ್ಲಸ್ ಕರ್ನಾಟಕ. ಇದು ನಿಮ್ಮಿಂದ ನಿಮಗಾಗಿ, ನಿಮಗೋಸ್ಕರ. ಮತ್ತೆ ಸಿಗ್ತೀನಿ. ನಮಸ್ಕಾರ.